ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮಸೂದ್ ಅಜರ್ನ ಇಡೀ ಕುಟುಂಬ ಹತಾಹತವಾಗಿ ಹೋಗಿದೆ. ಜೈಷ್ ಎ ಮೊಹಮ್ಮದ್ನ ನಾಯಕ, ಭಾರತದಲ್ಲಿ ನಿರಂತರವಾಗಿ ಉಗ್ರ ಕೃತ್ಯ ನಡೆಸಿದಾತ, ಜಗತ್ತಿಗೆ ಬೇಕಾದಂಥ ಉಗ್ರ, ಮೋಸ್ಟ್ ವಾಂಟೆಡ್ ಉಗ್ರ. ಆತನನ್ನು ಇನ್ನಿಲ್ಲದ ಹಾಗೆ ಕಾಪಾಡ್ತಾ ಇತ್ತು ಪಾಕಿಸ್ತಾನದ ಸರ್ಕಾರ. ಒಂದು ಕಡೆ ಹಫೀಜ್ ಸಯೀದ್, ಮತ್ತೊಂದು ಕಡೆ ಮಸೂದ್ ಅಜರ್. ಮಸೂದ್ ಅಜರ್ ಈಗ ಪ್ರಾಣ ಭಿಕ್ಷೆಯನ್ನು ಕೇಳ್ತಾ ಇಲ್ಲ, ಸಾವಿನ ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ. ಯಾಕೆ ಸಾವಿನ ಭಿಕ್ಷೆಯನ್ನು ಕೇಳ್ತಾ ಇದ್ದಾನೆ? ಯಾಕೆ ಅಂದರೆ ಆತನ ಕುಟುಂಬದ 14 ಜನ ಹತಾಹತರಾಗಿದ್ದಾರೆ. ಹೀಗಾಗಿ ಅಲ್ಲಾಹ ಅಂತ ಇದ್ದರೆ ಆತ ನನ್ನನ್ನು ಕರೆಸ್ಕೊಂಡ್ಬಿಡಲಿ, ನನಗಿನ್ನು ಬದುಕುವುದು ಬೇಕಾಗಿಲ್ಲ. ನಾನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದಂಥ ನಮ್ಮ ಅಕ್ಕ ಹೊರಟೋದ್ರು, ನಮ್ಮ ಭಾವ ಹೊರಟೋದ್ರು, ಅವರ ಮಕ್ಕಳು ಹೊರಟೋದ್ರು, ನನ್ನ ಇಷ್ಟೂ ಕುಟುಂಬಸ್ಥರು ಹೊರಟು ಹೋಗಿದ್ದಾರೆ. ಇನ್ನು ನಾನಿದ್ದೇನು ಮಾಡಲಿ, ನನಗೂ ಸಾವು ಬಂದುಬಿಡಲಿ ಅಂತ ಆತ ಉರ್ದೂನಲ್ಲಿ ಎಡಗೈಯಿಂದ ಇಷ್ಟುದ್ದ ಒಂದು ಪತ್ರವನ್ನು ಬರೆದು ಅವರ ತಮ್ಮನ ಮೂಲಕ ಪಾಕಿಸ್ತಾನದ ಸರ್ಕಾರಕ್ಕೆ ರವಾನಿಸಿದ್ದಾನೆ. ಮಜಾ ನೋಡಿ, ಇಲ್ಲಿಯವರೆಗೂ ಪಾಕಿಸ್ತಾನ ಸರ್ಕಾರ ಒಂದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಇಲ್ಲಿಯವರೆಗೂ ಅಲ್ಲಿಯ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ದೇಶವನ್ನು ಉದ್ದೇಶಿಸಿ ಮಾತನಾಡಿಲ್ಲ. ಇಲ್ಲಿವರೆಗೂ ಆಸಿಮ್ ಮುನೀರ್, ಯಾರು ಇಷ್ಟೆಲ್ಲ ಹಗರಣಕ್ಕೆ ಕಾರಣೀಭೂತನಾಗಿದ್ದಾನೋ, ಆತ ಯಾವ ಕಾರ್ಯತಂತ್ರ ಮಾಡ್ತಾ ಇದ್ದಾನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮೆಡಿಕಲ್ ಎಮರ್ಜೆನ್ಸಿಯನ್ನು ಪಾಕಿಸ್ತಾನದಲ್ಲಿ ಹೇರಲಾಗಿದೆ. ಎಲ್ಲ ಕಡೆ ನಿಮಗೆ ಒಂದೋ ಬಿದ್ದು ಹೋದಂಥ ಶಿಥಿಲಗೊಂಡಂಥ ಮನೆಗಳು ಕಾಣಿಸ್ತಾ ಇದ್ದಾವೆ, ಇಲ್ಲ ಅಂದರೆ ಎಲ್ಲ ಕಡೆ ಆಂಬ್ಯುಲೆನ್ಸ್ಗಳು ಓಡಾಡೋದು ಕಾಣಿಸ್ತಾ ಇದ್ದಾವೆ. ದಿಕ್ಕು ತಪ್ಪಿ ಕಂಡ ಕಡೆ ಸುತ್ತಾಡ್ತಾ ಇರುವಂಥ ಜನಗಳು ಕಾಣಿಸ್ತಾ ಇದ್ದಾರೆ. ಇಡೀ ಪಾಕಿಸ್ತಾನ ಗಲಿಬಿಲಿಗೊಂಡಂಥ ಸೂತಕದ ಮನೆಯಾಗಿ ಕೂತಿದೆ. ಆದರೆ ಭಾರತದಲ್ಲಿ ಈಗ ವಿಜಯೋತ್ಸವ, ದುಷ್ಟರನ್ನು ಶಿಕ್ಷಿಸಿದಂಥ ದೀಪಾವಳಿ ಹಬ್ಬದ ಆಚರಣೆಯ ಸಂಭ್ರಮದಲ್ಲಿ ಇಡೀ ದೇಶ ತೇಲಾಡ್ತಾ ಇದೆ. ಜಾತಿ, ಪಂಥ, ಮತ ಎಲ್ಲವನ್ನ ಬದಿಗಿರಿಸಿ ಒಂದು ದೇಶ ಒಗ್ಗಟ್ಟಾಗೋದು ಹೇಗೆ, ಒಂದು ದೇಶ ಒಂದು ಅನ್ನುವಂಥ ಭಾವನೆ ಬರೋದು ಹೇಗೆ ಅಂದರೆ ಇವತ್ತು ಬೆಳಗಿನಿಂದ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಬೇಕು. ಪತ್ರಿಕಾಗೋಷ್ಠಿ ಆಯಿತು, ತಮಗೆ ಈಗಾಗಲೇ ಹೇಳಿದೆ. ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಮೊದಲು ಮಾತಾಡಿದ್ದು ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಹೇಳ್ತಾರೆ, ಮುಂದೆ ನಡೆಯುವಂಥ ಉಗ್ರ ಕೃತ್ಯಗಳನ್ನು ತಡೆಯಲಿಕ್ಕಾಗಿ ಈ ಕಾರ್ಯಾಚರಣೆಯನ್ನು ಮಾಡಿದ್ದೇವೆ ನಾವು, ಆಪರೇಷನ್ ಸಿಂಧೂರ್ ಅಂತ. ಏನದರ ಅರ್ಥ? ಅದರ ಅರ್ಥ ನಮ್ಮ ಕಾರ್ಯಾಚರಣೆ ಇಲ್ಲಿಗೆ ಮುಗಿದಿಲ್ಲ ಅಂತ. ಯಾಕೆಂದರೆ ನರೇಂದ್ರ ಮೋದಿ ಹೇಳಿದ್ದೇನಪ್ಪ ಅಂತಂದರೆ, ಮಿಟ್ಟಿ ಮೇ ಮಿಲಾದುಂಗ, ಅಂದರೆ ಯಾರೂ ಉಳಿಯಬಾರದು, ಎಲ್ಲ ಮಣ್ಣಾಗಿ ಬಿಡಬೇಕು, ಅಷ್ಟು ಉಗ್ರರು. ಹೇಗೆ ಅಕ್ಟೋಬರ್ 7, 2021 ದಾಳಿಯಾದ ಸಂದರ್ಭದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಹೇಳಿದಾರಲ್ಲ, ಕೊನೆಯ ಉಗ್ರನವರೆಗೂ ನಮ್ಮ ಹೋರಾಟ ನಡೆಯುತ್ತೆ ಅಂತ. ಅದೇ ಅರ್ಥದಲ್ಲಿ, ಅದೇ ತಾತ್ಪರ್ಯದಲ್ಲಿ ನರೇಂದ್ರ ಮೋದಿಯವರು ಅವತ್ತಿನ ದಿವಸ ಗುಡುಗಿದ್ದಕ್ಕೆ ಪ್ರತಿಯಾಗಿ ಈಗ ಕಾರ್ಯಾಚರಣೆಯ ಮೊದಲ ಹಂತ ಶುರುವಾಗಿದೆ. ಅದರ ಅರ್ಥವನ್ನು, ತಾತ್ಪರ್ಯವನ್ನು ಯಾವ ರೀತಿ ಯಾವ ರೀತಿ ಅದನ್ನು ಗ್ರಹಿಸಬೇಕು ಅನ್ನುವ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ. ಅಂದರೆ ಮುಂದೆ ಯುದ್ಧ ನಡೆಯುತ್ತಾ ಇಲ್ವಾ ಅನ್ನುವಂಥ ಜಿಜ್ಞಾಸೆ ಜನರನ್ನು ಕಾಡ್ತಾ ಇದೆ. ನಡೆದರೆ ಹೇಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇಷ್ಟಕ್ಕೆ ಮುಗಿಸಿಬಿಟ್ರ ಅಂತ ಒಂದಷ್ಟು ದಿನ ಅಸಮಾಧಾನಗೊಳ್ತಾ ಇದ್ದಾರೆ. ನಮ್ಮ ಅಸಹಾಯಕತೆಗೆ ಉತ್ತರ ಇಷ್ಟೇನಾ ಅಂತ ಇನ್ನೊಂದಷ್ಟು ಜನ ಕೇಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ಉತ್ತರ ಬೇಕಲ್ವಾ? ಉತ್ತರವನ್ನು ಕೊಡಲಿಕ್ಕೆ ತಮ್ಮೆದುರಿಗೆ ಕೂತಿದ್ದೇನೆ. ನಾವು ಈಗ ಗ್ರಹಿಸಬೇಕಾಗಿದ್ದು ಕೇವಲ ಪತ್ರಿಕಾಗೋಷ್ಠಿ ಮತ್ತು ನಮ್ಮ ನಾಯಕರು ಹೇಳಿರುವಂಥ ಹೇಳಿಕೆಗಳು. ಸೋಫಿಯಾ ಖುರೇಷಿ ನಮ್ಮ ಸೋದರಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು. ವ್ಯೋಮಿಕಾ ಸಿಂಗ್ ಅವರು ಮಾತಾಡಿದರು. ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವ್ಯಾವ ಸಂದರ್ಭದಲ್ಲಿ ಯಾವಾಗ ಉಗ್ರರು ಭಾರತದ ಮೇಲೆ ದಾಳಿ ಮಾಡಿದರು, ಯಾವ ಸಂಘಟನೆ ದಾಳಿ ಮಾಡಿತು, ಯಾವ ಟ್ರೈನಿಂಗ್ ಕ್ಯಾಂಪ್ನಿಂದ ಅವ್ರು ಬಂದಿದ್ದರು, ಆ ಟ್ರೈನಿಂಗ್ ಕ್ಯಾಂಪ್ಗಳನ್ನೇ ನಾವು ಗುರಿಯಾಗಿಸಿ ಮರ್ಕಜ್ಗಳನ್ನು ನಾವು ಹೊಡೆದಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಷ್ಟೇ ಹೇಳೋದಿಲ್ಲ, ಅದ್ರ ಜೊತೆ ಇನ್ನೊಂದು ಮಾತನ್ನು ಸೇರಿಸ್ತಾರೆ, ಇಫ್ ದೇ ಎಸ್ಕಲೇಟ್ ದ ವಾರ್ ವಿ ವಿಲ್ ಅಂತಾರೆ. ಅಂದರೆ ಅವರು ಯುದ್ಧವನ್ನು ಮುಂದುವರೆಸಿದ್ದೇ ಆದರೆ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ, ಇಂಡಿಯಾಸ್ ಎಕ್ಸರ್ಸೈಸ್ ಈಸ್ ಕಂಟಿನ್ಯೂಯಿಂಗ್ ಆ್ಯಸ್ ಯೂಶುವಲ್. ಭಾರತದ ಎಕ್ಸರ್ಸೈಸ್ ಏನದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ, ನಾವು ಮಾಡ್ತಾ ಇರುವಂಥ ಯುದ್ಧಾಭ್ಯಾಸ ಮುಂದುವರ್ಕೊಂಡು ಹೋಗ್ತಾ ಇದೆ ಅಂತ. ನೋಡಿ, ಪಾಕಿಸ್ತಾನ ಈಗೇನು ಮಾಡ್ತಾ ಇದೆ,
ಪಾಕಿಸ್ತಾನ ಒಂದೇ ಒಂದು ಶಬ್ದವನ್ನು ಬಾಯಿಂದ ಮಾತಾಡ್ತಾ ಇಲ್ಲ. ಬದಲಿಗೆ ಭಾರತದ ಸಿವಿಲ್ ಏರಿಯಾ ಏನಿದೆ, ಅಂದರೆ ನಾಗರಿಕರು ಇರುವಂಥ ಜನವಸತಿಯ ಪ್ರದೇಶ ಏನಿದೆ, ಅದರ ಮೇಲೆ ದಾಳಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ತನ್ನ ಪ್ರಯತ್ನವನ್ನು ನಡೆಸ್ತಾ ಇದೆ ಈಗ ಬರ್ತಾ ಇರುವಂಥ ವರ್ತಮಾನ. ಒಂದಂತೂ ಸ್ಪಷ್ಟ, ನಮ್ಮ ಈ ಕಾರ್ಯಾಚರಣೆ ಇದೆಯಲ್ಲ ಆಪರೇಷನ್ ಸಿಂಧೂರ್, ಇದರಿಂದ ಈ ಉಗ್ರರು ಯಾರು ಇಷ್ಟು ದಿವಸ ನಾವು ಜನ್ನತ್ತಿಗೆ ಹೋಗ್ಬಿಡ್ತೀವಿ, 72 ಅಪ್ಸರೆಯರು ಬಂದು ನಮ್ಮನ್ನು ತಬ್ಕೋತಾರೆ, ನಮಗೆ ಸುರಾಪಾನ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ರಲ್ಲ, ಅದು ಯಾವುದೂ ಸಾಧ್ಯ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ 2 ಕಾರಣ ಇದೆ. ಮೊದಲನೇದಾಗಿ ಇವರನ್ನು ಸಶರೀರವಾಗಿ ಸಮಾಧಿ ಮಾಡಬೇಕು ಇವರು ಧರ್ಮದಲ್ಲಿ. 2ನೇದಾಗಿ ಇವರನ್ನು ಸುಡಬಾರದು. 3ನೇದಾಗಿ ಹೆಣ್ಮಕ್ಕಳು ಇವ್ರನ್ನ ಸಾಯಿಸಬಾರ್ದು. ಈಗ ನಡೆದಿರುವ ಕಾರ್ಯಾಚರಣೆ ಪ್ರಕಾರ ಫ್ರಂಟ್ ಲೈನ್ನಲ್ಲಿದ್ದದ್ದು ನಮ್ಮ ಲೇಡಿ ಆರ್ಮಿ ಆಫೀಸರ್ಸ್, ನಮ್ಮ ಭೂಸೇನೆ ಹಾಗೂ ವಾಯುಸೇನೆ ಎರಡನ್ನೇ ಬಳಸಿಕೊಂಡು ಇಷ್ಟು ದೊಡ್ಡದಾದಂಥ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಹೆಣ್ಣಿನ ಬಗ್ಗೆ ಭಾಳ ತುಚ್ಛವಾದಂಥ ಭಾವನೆ ಅವರಲ್ಲಿದೆ. ಔರತ್ ಅಂತ ಕರೀತಾರೆ ಅವರಲ್ಲಿ, ಹೆಂಗಸು ಅಂತ. ನಾವು ಹೇಳಲಿಕ್ಕೂ ನಮ್ಗೆ ಒಂಥರ ಮುಜುಗರ ಆಗುತ್ತೆ, ಆ ರೀತಿಯದಾದಂಥ. ಅದು ಬಿಟ್ಟರೆ ಅವ್ರನ್ನ ವೈಭೋಗದ ವಸ್ತು ಅಂತ ಬಳಸ್ತಾರೆ. ಅಂಥ ಹೆಣ್ಣಿನಿಂದ ತನ್ನ ಸಾವು ಆಗಬಾರದು ಅಂತ ಅವರು ಯಾವಾಗಲೂ ಅವರ ಸಂಪ್ರದಾಯದಲ್ಲಿ ಹೇಳಲಾಗತ್ತೆ. ಒಂದು ವೇಳೆ ಹೆಣ್ಣಿನಿಂದ ಸತ್ತರೆ, ಕಾಫಿರ್ನಿಂದ ಸತ್ತರೆ ಮತ್ತು ಸುಟ್ಟರೆ, ಸಶರೀರವಾಗಿ ಹೋಗದೆ ಹಾಗೆ ಸುಟ್ಟರೆ ಇವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲ, ಇವರು ಜಹನ್ನಮ್ಗೆ ಹೋಗ್ತಾರೆ. ಜಹನ್ನಮ್ ಅಂದರೆ ಏನು? ನರಕ. ಇವರೆಲ್ಲ ನರಕಕ್ಕೆ ಹೋಗ್ತಾರೆ. ಈಗೇನು ಈಗಾಗಲೇ 9 ಡೇರೆನಲ್ಲಿ ಹೊಡೆದೆಲ್ಲ ಸಾಯಿಸಿದ್ರಲ್ಲ, ಈ ಸತ್ತವರೆಲ್ಲ ಈಗ ಎಲ್ಲಿದ್ದಾರೆ ಅಂತ ನಾವು ಹುಡ್ಕೊಂಡು ಹೋದ್ರೆ ಇವ್ರು ಯಾರು ಜನ್ನತ್ನಲ್ಲಿ ಸಿಗೋದಿಲ್ಲ, ಇವರೆಲ್ಲ ಸಿಗೋದು ನರಕದಲ್ಲಿ. ಇದನ್ನು ನಾವು ಯಾರಿಗೆ ಹೇಳಬೇಕು? ಈಗ ಪಾಕಿಸ್ತಾನಕ್ಕೆ ಹೇಳಬೇಕು. ಯಾಕೆಂದರೆ ಪಾಕಿಸ್ತಾನ ಅನ್ನೋದು ಉಗ್ರರ ತವರಾಗಿದೆ. ಅದನ್ನು ಪೋಷಿಸಿಕೊಂಡು ಬಂದೇ ಇವತ್ತು ಪಾಕಿಸ್ತಾನ ಈ ಸ್ಥಿತಿಗೆ ಬಂದಿರೋದು. ಈಗಲೂ ಕೂಡ ಅದರ ಪರವಾಗಿ ಮಾತನಾಡುವಂಥ ಮನಸ್ಥಿತಿಯಲ್ಲಿರುವಂಥ ರಾಷ್ಟ್ರ ಅದು. ರಾಷ್ಟ್ರ ಅಂತ ಕರೆಯೋಕ್ಕಾಗಲ್ಲ ಅದಕ್ಕೆ, ಆದರೆ ರಾಷ್ಟ್ರದ ದರ್ಜೆ ಇರೋದರಿಂದ ರಾಷ್ಟ್ರ ಅಂತ ಕರಿಬೇಕು. ನೋಡಿ, ಇದಕ್ಕೆ ಡಿಸೆಪ್ಷನ್ ವಾರ್ ಅಂತ ಕರೀತಾರೆ. ಮಜಾ ನೋಡಿ, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಒಂದು ಗೇಮ್ ಆಡ್ತಾರೆ. ಏನು ಗೇಮು? ಮಾಕ್ ಡ್ರಿಲ್ ಮಾಡಿ ಅಂತ ಗೃಹ ಸಚಿವಾಲಯದಿಂದ ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದ್ಬಿಡ್ತಾರೆ. ಆಗಬೇಕಾಗಿದ್ದು ಇವತ್ತು. ಮಾಕ್ ಡ್ರಿಲ್ ಮಾಡಲಾರದೆ ಯುದ್ಧ ಮಾಡೋದಿಲ್ಲ ಭಾರತ ದೇಶ ಅಂತ ಪಾಕಿಸ್ತಾನ ಅಂದ್ಕೊಂಡ್ಬಿಡುತ್ತೆ. ದಿಕ್ಕು ತಪ್ಪಿಸೋದು ಅನ್ನೋದು ಇದಕ್ಕೆ. ಇನ್ನೂ ಮಾಕ್ ಡ್ರಿಲ್ ಆಗಲಾರದೆ ಯುದ್ಧ ಮಾಡೋದು ಹೇಗೆ ಅಂತ ಇವರೆಲ್ಲ ಹಾಸಿಗೆ ಹಾಸ್ಕೊಂಡು ಮಲ್ಕೋತಾರೆ ಪಾಕಿಸ್ತಾನದಲ್ಲಿ. ಮಾಕ್ ಡ್ರಿಲ್ ನಾಳೆ ಅಂತ ಇಟ್ಕೊಂಡು ಹಿಂದಿನ ದಿವಸ ರಾತ್ರಿ 1 ಗಂಟೆಗೆ ಅಟ್ಯಾಕ್ ಮಾಡಿ ತಮ್ಮ ಕಾರ್ಯ ಸಾಧನೆಯನ್ನು ಮಾಡ್ತಾರೆ ಅಂತಂದರೆ ಯಾವ ಮಟ್ಟಿನ ಚಾಣಾಕ್ಷತೆ ಇರಬೇಕು, ಎಷ್ಟು ಚುರುಕಾದಂಥ ಕಾರ್ಯಾಚರಣೆಯನ್ನು ನಡೆಸಿರಬೇಕು, ಎಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡಿರಬೇಕು ಅನ್ನೋದನ್ನು ಆಲೋಚನೆ ಮಾಡಿ. ಆಮೇಲೆ ನೀವು ಗಮನಿಸಬೇಕು, ಒಂದು ಮಸ್ಜಿದನ್ನು ಕೆಡವಲಾಗಿದೆ. ಮಸೀದಿಯ ಹೊರಗಡೆ ಇರುವಂಥ 2 ಮರಗಳಿಗೆ ಯಾವುದೇ ರೀತಿಯಾದಂಥ ಲಾಸ್ ಆಗಿಲ್ಲ, ಅಂದರೆ ಹಾನಿಯಾಗಿಲ್ಲ. ಕೇವಲ ಮಸೀದಿ ಮಾತ್ರ ಬಿದ್ದಿದೆ ವಿನಃ ಸುತ್ತಮುತ್ತಲು ಯಾವ ಪ್ರದೇಶಕ್ಕೂ ಅದರ ಎಫೆಕ್ಟ್ ಆಗಿಲ್ಲ. ಅಂದರೆ ನಮ್ಮ ಟಾರ್ಗೆಟ್ ಅಂತ ಏನಿದೆಯಲ್ಲ, ಟಾರ್ಗೆಟ್ ಅತ್ಯಂತ ನಿಖರವಾಗಿದೆ ಅಂತ, ಪ್ರಿಸೈಸ್ ಆಗಿ ಹೊಡೆದಿದ್ದಾರೆ ಅಂತ. ನೋಡಿ, ಯಾರೂ ನಾವು ಗಡಿ ಒಳಗಡೆ ನುಗ್ಗಲಿಲ್ಲ ಈ ಸಲ. ಹೋಗಿ ಯುದ್ಧಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ LOC ದಾಟಿ ಹೋಗಲಿಲ್ಲ, LAC ದಾಟಿ ಹೋಗಲಿಲ್ಲ, ಹೋಗಿ ಕದ್ದು ಅವ್ರನ್ನ ಹೊಡೆದು ಬರಲಿಲ್ಲ. ನಾವು ನಮ್ಮ ದೇಶದ ಗಡಿಯ ಈಚೆ ಇದ್ದು ನಮ್ಮ ಬಳಿ ಇರುವಂಥ ಅತ್ಯದ್ಭುತವಾದಂಥ ಅಸ್ತ್ರಗಳನ್ನು ಬಳಸಿಕೊಂಡು, ನಮ್ಮ ಕ್ಷಿಪಣಿಗಳನ್ನು ಬಳಸಿಕೊಂಡು, ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಹೋಗುವಂಥ ನಮ್ಮ ಅಸ್ತ್ರಗಳನ್ನು ಅವರ ಮೇಲೆ ಪ್ರಯೋಗಿಸಿ ನಿಖರವಾದಂಥ ಟಾರ್ಗೆಟ್ ಮಾಡಿ ಆ ಜಾಗವನ್ನು ಧ್ವಂಸಗೊಳಿಸಿ ಬಂದಿದ್ದಾರೆ. ಅಂದರೆ ಭಾರತದ ಸೈನ್ಯ ಎಷ್ಟರ ಮಟ್ಟಿಗೆ ಕ್ಷಮತ್ವವನ್ನು ಹೊಂದಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ. ಇನ್ನೂ ಯುದ್ಧ ಶುರು ಮಾಡಿಲ್ಲ. ಅದೇ ನರವಣೆಯವ್ರು ಹೇಳಿದ್ದು ಅಭಿ ಪಿಕ್ಚರ್ ಬಾಕಿ ಹೈ ಅಂತೇಳಿ. ಅಭಿ ಪಿಕ್ಚರ್ ಬಾಕಿ ಹೈ ಅಂದರೆ ಏನು? ಹಾಗಾದ್ರೆ ಈಗಾಗಿರೋದೇನು? ಈಗಾಗಿರೋದು ಆ್ಯಂಟಿಸಿಪೇಟ್ರಿ ಬೇಲು. ಕೋರ್ಟಲ್ಲಿ ಜೈಲಿಗೆ ಕಳಿಸ್ತಾರೆ ಅಂದಾಗ ಬೇಲ್ ತೊಗೊಂಬರ್ತಾರಲ್ಲ, ದಯವಿಟ್ಟು ನಾನು ಒಳಗೆ ಹಾಕಿಬಿಡಿ ಅಂತ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೋತಾರಲ್ಲ, ಆ ರೀತಿ ಮುಂದಾಗುವಂಥ ದಾಳಿಯನ್ನು ತಡೆಯಲಿಕ್ಕೆ ಇನ್ನು ಯಾವಾಗಲೂ ಸದ್ಯಕ್ಕೆ ಬರಲಾರದ ಹಾಗೆ ಇವರು ಎಲ್ಲ ಅಡ್ಡೆಗಳನ್ನು ಧ್ವಂಸ ಮಾಡಲಾಗಿದೆ ಮತ್ತು ಇವರನ್ನು ದುರ್ಬಲಗೊಳಿಸಲಾಗಿದೆ. ಪಾಕಿಸ್ತಾನವನ್ನು ದುರ್ಬಲಗೊಳಿಸು ಅಂದರೆ ಯಾರನ್ನು ದುರ್ಬಲಗೊಳಿಸಬೇಕು? ಅವರ ರಾಜಕಾರಣಿಗಳನ್ನ ದುರ್ಬಲಗೊಳಿಸಿದರೆ ಪ್ರಯೋಜನ ಆಗೋದಿಲ್ಲ. ಪಾಕಿಸ್ತಾನದ ಶಕ್ತಿ ಇರೋದೇ ಅವರ ಈ ಅಡ್ಡೆಗಳಲ್ಲಿ. ಈ ಅಡ್ಡೆ ಧ್ವಂಸ ಆಗಿ ಹೋಗ್ಬಿಟ್ರೆ, ಇವರ ಮೂಲ ಮದರಸಾಗಳು ಹೊರಟು ಹೋಗ್ಬಿಟ್ರೆ ಪಾಕಿಸ್ತಾನದ ಅಸ್ತಿತ್ವವೇ ಇರೋದಿಲ್ಲ. ಏಕೆಂದರೆ ಈಗ ಆರ್ಥಿಕವಾಗಿ ಸಂಪೂರ್ಣವಾಗಿ
ಮುಳುಗಿ ಹೋಗಿರುವಂಥ ರಾಷ್ಟ್ರ, ಬಾಯಾರಿಕೆಯಿಂದ ಮುಂದಿನ ದಿನಗಳಲ್ಲಿ ನರಳಿ ಸಾಯುವಂಥ ರಾಷ್ಟ್ರ, ಷೇರು ಮಾರ್ಕೆಟ್ ಸಂಪೂರ್ಣವಾಗಿ ಕುಸಿದು ಹೋಗಿ ಅವರ ಪಾಕಿಸ್ತಾನದ ರುಪಿ ಮೌಲ್ಯವನ್ನು ಕಳ್ಕೊಂಡಂಥ ಅಪಮೌಲ್ಯಗೊಂಡಂಥ ರಾಷ್ಟ್ರ, ಜಗತ್ತಿನಲ್ಲಿ ಎಲ್ಲಿಯೂ ಬೆಲೆಯನ್ನು ಉಳಿಸಿಕೊಳ್ಳಲಾರದ ರಾಷ್ಟ್ರ, IMFನ ವಿಶ್ವಾಸವನ್ನು ಕಾಪಾಡಿಕೊಳ್ಳಲಾರದ ರಾಷ್ಟ್ರ, ಇಂಥ ರಾಷ್ಟ್ರಕ್ಕೆ ಅಸ್ತಿತ್ವ ಇರುತ್ತಾ? ಒಂದು ಚೈನಾ ಕೂಡ ಅವರ ಜೊತೆ ಕೊನೆ ಕ್ಷಣದಲ್ಲಿ ನಿಲ್ಲಲಿಲ್ಲ. ಇಟ್ ಈಸ್ ರಿಗ್ರೆಟಬಲ್ ಅಂತ ಚೈನಾ ಟ್ವೀಟ್ ಮಾಡಿದೆ. ಎರಡು ರಾಷ್ಟ್ರಗಳು ನಮಗೆ ಬೇಕಾದಂಥ ರಾಷ್ಟ್ರಗಳು ಶಾಂತಿಯನ್ನು ಕಾಪಾಡಿಕೊಳ್ಳಿ ಅಂತ ಬೆನ್ನು ಸವರುವ ಕೆಲಸವನ್ನು ಮಾಡಿದೆ ವಿನಃ ನಾನು ಪಾಕಿಸ್ತಾನದ ಜೊತೆಗೆ ನಿಲ್ತೀನಿ, ಈ ಹೋರಾಟಕ್ಕೆ ನಾನು ಜೊತೆ ಇರ್ತೀನಿ ಅಂತ ಹೇಳಿಲ್ಲ. ಸಿಪೆಕ್ನಿಂದ ಹಿಡಿದು ಎಲ್ಲ ಪ್ರಾಜೆಕ್ಟ್ಗಳನ್ನು ಪಾಕಿಸ್ತಾನದ ಜೊತೆ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನ್ ಹೊರಟು ಹೋದರೆ ಚೈನಾಗೆ ಬಲಗೈ ಹೋದ ಹಾಗಾಗತ್ತೆ. ಅಷ್ಟೆಲ್ಲ ಗೊತ್ತಿದ್ದು ಕೂಡ ಚೈನಾ ನೇರವಾಗಿ ಪಾಕಿಸ್ತಾನದ ಜೊತೆಗಿದ್ದೀನಿ ಅಂತ ಎಲ್ಲಿವರೆಗೂ ಹೇಳಿಲ್ಲ. ಅಂದರೆ ಎಂಥ ಹೇಡಿತನವನ್ನು ಈ ರಾಷ್ಟ್ರ ಇವತ್ತಿನ ದಿವಸ ತೋರ್ಪಡಿಸ್ತಾ ಇದೆ ಅನ್ನೋದನ್ನು ಆಲೋಚನೆ ಮಾಡಿ. ನಾನು ಭಾಳ ಖುಷಿಯಾಗಿದ್ದೇನಪ್ಪ ಅಂತಂದರೆ, ಇಲ್ಲಿವರೆಗೂ ಪಾಕಿಸ್ತಾನದ ಒಬ್ಬನೇ ಒಬ್ಬ ರಾಜಕಾರಣಿ, ಅರಣ್ಯ ಸಚಿವ ಇರ್ಬೋದು, ಪ್ರಸಾರ ಸಚಿವ ಇರ್ಬೋದು, ಇಷ್ಟು ದಿವಸ ಎಲ್ಲ ಬೌ 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 ಅಂತ ಇದ್ರಲ್ಲ, ಒಬ್ಬನೇ ಒಬ್ಬ ಪಾಕಿಸ್ತಾನದ ಜನರನ್ನು ಉದ್ದೇಶಿಸಿನೂ ಮಾತಾಡ್ತಾ ಇಲ್ಲ ರೀ. ಅಂದರೆ ಪಾಕಿಸ್ತಾನದ ಜನರನ್ನು ಯಾವ ರೀತಿ ಇವರು ಅನಾಥಗೊಳಿಸಿದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ. ಆ ಕಡೆ ಅಫ್ಘಾನಿಸ್ತಾನ ಇದನ್ನು ಅಭಿನಂದಿಸ್ತದೆ. ಅಮೇರಿಕಾ ಕಟ್ಟೆಚ್ಚರವನ್ನು ಕೊಡುತ್ತೆ ಪಾಕಿಸ್ತಾನಕ್ಕೆ, ನೀನಾದರೂ ಎಸ್ಕಲೇಟ್ ಮಾಡಿದರೆ ಚೆನ್ನಾಗಿರೋದಿಲ್ಲ ಅಂತ. ಉಳಿದ ಎಲ್ಲ ರಾಷ್ಟ್ರಗಳು ಈ ಕಾರ್ಯಾಚರಣೆ ಬಗ್ಗೆ ಅಭಿನಂದನೆಯನ್ನು ಸಲ್ಲಿಸ್ತವೆ. ಭಾರತ ದೇಶದಲ್ಲಿ ಇಷ್ಟ ಇರಲಾರದಂಥ ರಾಜಕಾರಣಿಗಳು ಕೂಡ ಜೈ ಅಂತೇಳಿ ಟ್ವೀಟ್ ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿಗೆ ಇದಕ್ಕಿಂತ ದೊಡ್ಡ ಯಶಸ್ಸಿನೇನು ಬೇಕು ಅನ್ನೋದನ್ನು ನನಗೆ ದಯವಿಟ್ಟು ಹೇಳಿಬಿಡಿ. ಇನ್ನೂ ತುಂಬ ವಿಷಯಗಳಿದ್ದಾವೆ ಮಾತಾಡಲಿಕ್ಕೆ. ಆಗಿರುವ ಬೆಳವಣಿಗೆಗಳು ತುಂಬ ಇದ್ದಾವೆ. ಶ್ರೀನಗರ್ ಏರ್ಪೋರ್ಟನ್ನು ಸಂಪೂರ್ಣವಾಗಿ ಸೇನೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. CRPFನ ಎಲ್ಲ ಯೋಧರಿಗೆ ಯಾರ್ಯಾರಿಗೆ ರಜೆ ಕೊಡಲಾಗಿತ್ತು ಅವರೆಲ್ಲ ರಜೆಯಿಂದ ವಾಪಸ್ ಬರಲಿಕ್ಕೆ ಹೇಳಲಾಗ್ತಾ ಇದೆ. ದೇಶದಲ್ಲಿ ಯಥಾ ಪ್ರಕಾರ ಮಾಕ್ ಡ್ರಿಲ್ ನಡೆಯುತ್ತೆ. ಮುಂದೆ ನಡೆಯುವ ವಿದ್ಯಮಾನಗಳು ಇನ್ನೂ ಕುತೂಹಲಕಾರಿಯಾಗಿರ್ತವೆ, ರೋಮಾಂಚಕಾರಿಯಾಗಿರ್ತವೆ. ಗೆಲುವಿನ ಹಾದಿ ಶುರುವಾಗಿದೆ. ಮೊದಲ ಹಂತವನ್ನು ದಾಟಿದ್ದೇವೆ. ಅದನ್ನು ಸಂಭ್ರಮಿಸೋಣ. ಜೈ ಹಿಂದ್.